ಹೆಲೋ ಎವ್ರಿವನ್, ನೀವೇನಾದರೂ AI ಕಾರ್ಟೂನ್ ಸ್ಟೋರಿ ವಿಡಿಯೋಸ್ನ ಜನರೇಟ್ ಮಾಡ್ತಾ ಇದ್ದೀರಾ? ನಿಮಗೆ ಕನ್ಸಿಸ್ಟೆಂಟ್ ಕ್ಯಾರೆಕ್ಟರ್ ಜೊತೆಗೆ AI ಕಾರ್ಟೂನ್ ವಿಡಿಯೋಸ್ಗಳನ್ನ ಜನರೇಟ್ ಮಾಡೋಕ್ಕೆ ಆಗ್ತಿಲ್ಲ ಅನ್ನೋದಾದರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. AI ಕಾರ್ಟೂನ್ ಸ್ಟೋರಿ ವಿಡಿಯೋನ ನೀವು ಈಸಿಯಾಗಿ ಕನ್ಸಿಸ್ಟೆಂಟ್ ಕ್ಯಾರೆಕ್ಟರ್ ಜೊತೆಗೆ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ. ಓಕೆನಾ? ನಮಗೆ AI ಕಾರ್ಟೂನ್ ಸ್ಟೋರಿ ವಿಡಿಯೋಸ್ಗಳನ್ನ ಜನರೇಟ್ ಮಾಡೋದಕ್ಕೆ ಸ್ಟೋರಿ ಅಂತೂ ನಮಗೆ ಸಿಕ್ಕೇ ಬಿಡುತ್ತೆ. ಸ್ಟೋರಿಯಿಂದ ನಾವೇನು ಮಾಡ್ತೀವಿ, ಪ್ರಾಂಪ್ಟ್ನು ಕೂಡ ಜನರೇಟ್ ಮಾಡ್ಕೊಳ್ತೀವಿ. ಆದರೆ ಪ್ರಾಂಪ್ಟನ್ನು ಹಾಕಿಬಿಟ್ಟು ವಿಡಿಯೋನ ಜನರೇಟ್ ಮಾಡಬೇಕಾದ್ರೆ ನಮಗೆ ಕ್ಯಾರೆಕ್ಟರ್ ಬಂದ್ಬಿಟ್ಟು ಸೇಮ್ ಟು ಸೇಮ್ ಕನ್ಸಿಸ್ಟೆಂಟ್ ಆಗಿ ಇರಲ್ಲ ನಮ್ಮದು ವಿಡಿಯೋದಲ್ಲಿ. ಓಕೆನಾ? ನಾವು ಏನು ಇವಾಗ ಇಮೇಜ್ ಅಥವಾ ವಿಡಿಯೋನ ಜನರೇಟ್ ಮಾಡಬೇಕಾದ್ರೆ ನಮ್ಮದು ಕ್ಯಾರೆಕ್ಟರ್ ಫೇಸ್ ಆಗಿರ್ಬೋದು, ಇದೆಲ್ಲ ನಮಗೆ ಕನ್ಸಿಸ್ಟೆಂಟ್ ಆಗಿ ಇರಲ್ಲ. ಕನ್ಸಿಸ್ಟೆಂಟ್ ಆಗಿ ನಮಗೆ ಕ್ಯಾರೆಕ್ಟರ್ ಸಿಕ್ಕಿರಲ್ಲ ನಮಗೆ. ಓಕೆನಾ? ಇದರಿಂದ ನಮ್ಮದು ವೀಡಿಯೋಸ್ಗಳೇನಾಗುತ್ತೆ, ಲಾಂಗ್ ವೀಡಿಯೋಸ್ಗಳನ್ನ ನಮಗೆ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿರುತ್ತೆ. ಓಕೆನಾ? ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ ಕನ್ಸಿಸ್ಟೆಂಟ್ ಕ್ಯಾರೆಕ್ಟರ್ ಜೊತೆಗೆ AI ಕಾರ್ಟೂನ್ ಸ್ಟೋರಿ ವೀಡಿಯೋಸ್ನ ಯಾವ ರೀತಿ ಜನರೇಟ್ ಮಾಡೋದು ಅಂತ. ಅದು ಬಂದ್ಬಿಟ್ಟು 15 to 20 ಮಿನಿಟ್ಸ್ ತನಕ ಲಾಂಗ್ ವಿಡಿಯೋ ಕೂಡ ನೀವು ಜನರೇಟ್ ಮಾಡ್ಕೊಳ್ಬೋದು ಕನ್ಸಿಸ್ಟೆಂಟ್ ಕ್ಯಾರೆಕ್ಟರ್ ಜೊತೆಗೆ. ಓಕೆನಾ? ಇವತ್ತಿನ ವಿಡಿಯೋದಲ್ಲಿ ಎಲ್ಲದನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಸ್ಟೆಪ್ ಬೈ ಸ್ಟೆಪ್ ಆಗಿ ವಾಚ್ ಮಾಡಿ, ಆವಾಗಲೇ ನಿಮಗೆ ಗೊತ್ತಾಗೋದು. ಓಕೆನಾ? ಹಾಗಿದ್ರೆ ಬನ್ನಿ, ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ದಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ನಮಗೀಗ ವಿಡಿಯೋನ ಜನರೇಟ್ ಮಾಡಬೇಕಂದ್ರೆ ಸ್ಟೋರಿ ಬೇಕಲ್ವಾ? ಸ್ಟೋರಿಗೆ ಅಂತ ಫಸ್ಟು ನಾವು ChatGPT ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ChatGPT ಇಲ್ಲ ಅಂದರೆ ನೀವು ಈಸಿಯಾಗಿ ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ನಾನು ಇದನ್ನ ಈಗ ChatGPTನ ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾದಮೇಲೆ ಈಗ ನಾವು ಸ್ಟೋರಿನ ಕೇಳಬೇಕಲ್ವಾ ChatGPT ಹತ್ರ. ಅದಕ್ಕೆ ನಾನು ಇಲ್ಲಿ ಸಿಂಪಲ್ಲಾಗಿ ಟೈಪ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಟು ಸೇಮ್ ಇದೇ ರೀತಿ ನೀವು ಕೂಡ ಟೈಪ್ ಮಾಡ್ಕೊಳ್ಳಿ. ನಾನೀಗ ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ, ನನಗೆ ಒಂದು ಅಡ್ವೆಂಚರ್ ಸ್ಟೋರಿ ಬರೆದು ಕೊಡಿ ಮಕ್ಕಳಿಗಾಗಿ ಅಂತ ಟೈಪ್ ಮಾಡಿಕೊಂಡು ನಾನು ಜಸ್ಟ್ ಸೆಂಡ್ ಮಾಡ್ತಾ ಇದ್ದೀನಿ. ಸೆಂಡ್ ಮಾಡಿ ಜಸ್ಟ್ ಸೆಕೆಂಡಲ್ಲಿ ChatGPT ನಮಗೆ ಒಂದು ಸ್ಟೋರಿನ ಬರೆದು ಕೊಡುತ್ತೆ. ಓಕೆನಾ? ಒಂದು ಸಣ್ಣ ಹಳ್ಳಿಯಲ್ಲಿ ಆರವ್ ಮತ್ತು ಅವನ ಸ್ನೇಹಿತೆ ದಿಯಾ ವಾಸಿಸುತ್ತಿದ್ದರು. ಇಬ್ಬರು ಬಹಳ ಕುತೂಹಲಕರ ಮಕ್ಕಳಾಗಿದ್ದರು. ಒಂದು ದಿನ ಶಾಲೆಯಿಂದ ಮನೆಗೆ ಬರುತ್ತಿರುವಾಗ ಹಳ್ಳಿಯ ಅಂಚಿನಲ್ಲಿ ಒಂದು ದೊಡ್ಡ ಕಾಡಿನೊಳಗೆ ಹೊಳೆಯುವ ಬೆಳಕು ಕಾಣಿಸಿತು. ಅದು ಏನು ಇರಬಹುದು ಎಂದು ಆರವ್ ಕೇಳಿದ. ಹೋಗೋಣ ನೋಡೋಣ ಎಂದು ದಿಯಾ ಧೈರ್ಯದಿಂದ ಹೇಳಿದಳು ಅಂತ ಇದೆ. ಓಕೆನಾ? ಈಗ ನಾವು ಈ ಸ್ಟೋರಿ ನನಗೆ ಬಂದ್ಬಿಟ್ಟು ಅಡ್ವೆಂಚರ್ ಸ್ಟೋರಿ ತುಂಬ ಚೆನ್ನಾಗಿದೆ. ಇದರಿಂದ ನಾವು ಪ್ರಾಂಪ್ಟನ್ನು ಜನರೇಟ್ ಮಾಡಿಕೊಂಡು ವಿಡಿಯೋ ಕೂಡ ಜನರೇಟ್ ಮಾಡ್ಕೊಳ್ಳೋಣ. ಓಕೆನಾ? ಇದಕ್ಕೆ ಈಗ ಬಂದ್ಬಿಟ್ಟು ನಾವು ChatGPT ಹತ್ರ ಪ್ರಾಂಪ್ಟ್ ಯಾವ ರೀತಿ ಕೇಳೋದು ಅಂತ ಹೇಳ್ಕೊಡ್ತೀನಿ ಸಿಂಪಲ್ಲಾಗಿ. ಏನಕ್ಕೆ ಕರೆಕ್ಟಾಗಿ ನೋಡ್ಕೊಳ್ಳಿ, ಈ ರೀತಿ ಲಾಂಗ್ ವೀಡಿಯೋಸ್ನ ಯಾವ ರೀತಿ ಮಾಡೋದು ಅಂತ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ನಾನೀಗ ಈ ಸ್ಟೋರಿಯಿಂದ ಲಾಂಗ್ ವೀಡಿಯೋನ ಜನರೇಟ್ ಮಾಡ್ಕೊಳ್ಳೋದಕ್ಕೆ ಲಾಂಗ್ ವೀಡಿಯೋ ಟೈಪಲ್ಲಿ ನಾವು ಸ್ಟೋರಿನ ಜನರೇಟ್ ಮಾಡಬೇಕಂದ್ರೆ ಫಸ್ಟ್ ನಾವು ಇಮೇಜನ್ನು ಜನರೇಟ್ ಮಾಡಬೇಕಲ್ವಾ? ಇಮೇಜನ್ನು ನಾವು ಕರೆಕ್ಟಾಗಿ ಜನರೇಟ್ ಮಾಡ್ಕೊಂಡ್ರೆ ನಮ್ಮ ಸ್ಟೋರಿ ಬಂದ್ಬಿಟ್ಟು ನೋಡೋಕ್ಕೆ ತುಂಬ ಚೆನ್ನಾಗಿ ಬರೋದು. ಒಂದು ಇಮೇಜು ಲಾಂಗ್ ಟೈಪು, ಒಂದು ಇಮೇಜ್ ಶಾರ್ಟ್ ಟೈಪ್ ಬಂದರೆ ಚೆನ್ನಾಗಿ ಅನಿಸಲ್ಲ ನಮ್ಮದು ಲಾಂಗ್ ವೀಡಿಯೋಗೆ. ಅದಕ್ಕಾಗಿ ನಾನು ಇಲ್ಲಿ ಮತ್ತೆ ಪ್ರಾಂಪ್ಟ್ ಕೇಳ್ತಾ ಇದ್ದೀನಿ ChatGPT ಹತ್ರ. ನನಗೆ ಈ ಸ್ಟೋರಿದು ಸೀನ್ ಬೈ ಸೀನ್ ಪ್ರಾಂಪ್ಟ್ 9:16 ರೇಷಿಯೋ ಅಲ್ಲಿ ಬರೆದು ಕೊಡಿ, ಪಿಕ್ಸರ್ ಸ್ಟೈಲಲ್ಲಿ ಬರೆದು ಕೊಡಿ ಅಂತ ಕೇಳಿಬಿಟ್ಟು ನಾನು ಜಸ್ಟ್ ಸೆಂಡ್ ಮಾಡ್ತಾ ಇದ್ದೀನಿ. ChatGPT ಈಗ ನಮಗೆ 9:16 ರೇಷಿಯೋ ಅಲ್ಲಿ ನಮಗೆ ಸೀನ್ ಬೈ ಸೀನ್ ಆಗಿ ಒಂದೊಂದು ಪ್ರಾಂಪ್ಟನ್ನು ನಮಗೆ ಕೊಡುತ್ತೆ. ಈಗ ಇದು ಬಂದುಬಿಟ್ಟು ಇಮೇಜ್ ಪ್ರಾಂಪ್ಟ್. ಓಕೆನಾ? ಈಗ ಈ ಇಮೇಜ್ ಪ್ರಾಂಪ್ಟ್ಗಳನ್ನ ನೋಡೋಣ ಎಷ್ಟು ಕೊಡ್ತಿದೆ ಅಂತ. ನಮಗೆ ಒಂದು 10 ಕೊಡ್ಬೋದು, 7, 8 ಪ್ರಾಂಪ್ಟ್ ಕೊಟ್ಟಿದೆ. 8 ಪ್ರಾಂಪ್ಟನ್ನು ನಮಗೆ ChatGPT ಬರೆದು ಕೊಟ್ಟಿದೆ. ಓಕೆನಾ? ಈಗ ಫಸ್ಟ್ ಒನ್ ಏನು ಮಾಡೋಣ, ನಮ್ಮದು ಫಸ್ಟ್ ಒನ್ ಪ್ರಾಂಪ್ಟ್ ಏನಿದೆ ಇದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ನಾವು ಫಸ್ಟ್ ಪ್ರಾಂಪ್ಟ್ ಏನಿದೆ ಅಲ್ವಾ ನಮ್ಮದು, ಜಸ್ಟ್ ಈ ಫಸ್ಟ್ನೇ ಪ್ರಾಂಪ್ಟನ್ನು ಇಲ್ಲಿಂದ ಕಾಪಿ ಮಾಡ್ಕೊಂಡಾದಮೇಲೆ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಾದ್ಮೇಲೆ ಇಲ್ಲಿಂದ ನಿಮಗೆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿರುತ್ತೆ, ಗ್ರೋಕ್ AI. ಇದನ್ನು ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ವೀಡಿಯೋಸು ಇಮೇಜಸ್ಸು ಜನರೇಟ್ ಮಾಡ್ಕೊಳ್ಬೋದು. ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಈಸಿಯಾಗಿ ಗ್ರೋಕ್ AIನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೀವು ಫ್ರೀಯಾಗಿ ವೀಡಿಯೋಸ್ನ ಕೂಡ ಇದರಿಂದನೇ ಜನರೇಟ್ ಮಾಡ್ಕೊಳ್ಬೋದು, ಇಮೇಜ್ನ ಕೂಡ ಜನರೇಟ್ ಮಾಡ್ಕೊಳ್ಬೋದು. ಓಕೆನಾ? ಈಗ ಇಲ್ಲಿ ಇಮ್ಯಾಜಿನ್ ಅಂತ ಏನಿದೆ ಅಲ್ವಾ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಜಸ್ಟ್ ಇಲ್ಲಿ ಟೈಪ್ ಟು ಇಮ್ಯಾಜಿನ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಮೇಜ್ ಅಂತ ಇದೆಯಲ್ವಾ ಅದ್ರ ಮೇಲೆ ಸೆಲೆಕ್ಟ್ ಮಾಡಿ ಇಟ್ಕೊಳ್ಬೇಕು, ವಿಡಿಯೋ ಮೇಲೆ ಸೆಲೆಕ್ಟ್ ಮಾಡಬೇಡಿ. ಈಗ ಜಸ್ಟ್ ನಮ್ಮದು ಪ್ರಾಂಪ್ಟನ್ನು ಇಲ್ಲಿ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಾದ್ಮೇಲೆ ಈಗ ಇದನ್ನು ಜಸ್ಟ್ ಸೆಂಡ್ ಮಾಡೋಣ. ಸೆಂಡ್ ಮಾಡಿದ್ದು ನಮಗೆ ತುಂಬ ರೀತಿಯ ಇಮೇಜಸ್ನ ಕೊಡುತ್ತೆ ಗ್ರೋಕ್ AI. ಓಕೆನಾ? ಈಗ ಇಲ್ಲಿ ಇಮೇಜಸ್ ಜನರೇಟ್ ಆಗಿ ಸಿಕ್ಕಿದೆ, ಆದರೆ ಇದು ಬಂದುಬಿಟ್ಟು ನನಗೆ ಶಾರ್ಟ್ ವಿಡಿಯೋ ಮಾಡೋ ರೀತಿಯಲ್ಲಿ ಕೊಟ್ಟಿದೆ. ಓಕೆನಾ? ನನಗೆ 16:9 ರೇಷಿಯೋ ಅಲ್ಲಿ ಕೊಟ್ಟಿಲ್ಲ. ಇದು ನಾನು ಪ್ರಾಂಪ್ಟಲ್ಲಿ ಹಾಕಿದ್ರೂ ಕೂಡ ನನಗೆ ಕೊಟ್ಟಿಲ್ಲ. ಅದಕ್ಕೆ ನೀವೀಗ ಏನು ಮಾಡಬೇಕಂದ್ರೆ ಇಲ್ಲಿ ಜಸ್ಟ್ ಸಿಂಪಲ್ಲಾಗಿ ಮಾಡ್ಬೋದು. ಇಲ್ಲಿ ಈಗ ಈ ಇಮೇಜಸ್ಗಳನ್ನ ನಮಗೆ 16:9 ರೇಷಿಯೋ ಅಲ್ಲಿ ಕೊಡಬೇಕಂದ್ರೆ ಈಗ ನಾವಿಲ್ಲಿ ಗ್ರೋಕ್ AI ಒಂದು ಸೆಟ್ಟಿಂಗ್ನ ಮಾಡಬೇಕು. ಓಕೆನಾ? ಗ್ರೋಕ್ AI ಬ್ಯಾಕ್ ಬಂದಾದ್ಮೇಲೆ ಇಲ್ಲಿ ಡಬಲ್ ಲೈನ್ ಕಾಣಿಸ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ರೇಷಿಯೋ ಕಾಣಿಸುತ್ತೆ. ಇಲ್ಲಿ ಬಂದುಬಿಟ್ಟು 2
2:3 ಇದೆ, 3:2 ಇದೆ, 1:1 ಇದೆ. ಅದಾದಮೇಲೆ 9:16 ರೇಷಿಯೋ ಇದೆ, 16:9 ಇದೆ. ಇದರಲ್ಲಿ ನೀವು ಶಾರ್ಟ್ ವಿಡಿಯೋ ಮಾಡೋದಾದರೆ 9:16 ಸೆಲೆಕ್ಟ್ ಮಾಡ್ಕೊಳ್ಳಿ. ಲಾಂಗ್ ವಿಡಿಯೋ ಮಾಡೋದಾದರೆ 16:9 ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಇದೆಲ್ಲದನ್ನು ಸೆಲೆಕ್ಟ್ ಮಾಡಿಕೊಂಡು ಇಮೇಜ್ನ ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ನಾನೀಗ ಬ್ಯಾಗ್ ಬಂದಿದ್ದೀನಿ ChatGPTಗೆ. ಬ್ಯಾಗ್ ಬಂದುಬಿಟ್ಟು ಇಲ್ಲೊಂದು ಪ್ರಾಂಪ್ಟನ್ನು ಕೇಳೋಣ, ನಮಗೆ ವಿಡಿಯೋ ಪ್ರಾಂಪ್ಟ್. ಇದಕ್ಕೆ ನಾನು ಟೈಪ್ ಮಾಡ್ಕೊಂಡಿದ್ದೀನಿ ಎಲ್ಲ ಪ್ರಾಂಪ್ಟ್ದು ವಿಡಿಯೋ ಪ್ರಾಂಪ್ಟ್ ಬರೆದು ಕೊಡಿ ಫಿಕ್ಸಾಲ್ ಸ್ಟೈಲಲ್ಲಿ ಅಂತ ChatGPTಗೆ ಕೇಳಿದ್ದೀನಿ. ನನಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದೊಂದು ಪ್ರಾಂಪ್ಟನ್ನು ಬರೆದು ಕೊಟ್ಟಿದ್ದೆ. ಓಕೆನಾ, ಈಗ ಈ ರೀತಿ ಪ್ರಾಂಪ್ಟನ್ನು ಕೊಟ್ಟಾಗ ಒಂದೊಂದು ಪ್ಯಾರಾಗ್ರಾಫ್ ಇರುತ್ತಲ್ವ, ಒಂದೊಂದನ್ನು ನಾವು ಒಂದೊಂದು ವೀಡಿಯೋನ ಜನ್ರೇಟ್ ಮಾಡೋದಕ್ಕೆ ತೊಗೊಳ್ಬೇಕಾಗಿರುತ್ತೆ. ಓಕೆನಾ, ನನಗೆ 1 2 3 ಅಂತ ಸಪ್ರೇಟಾಗಿ ಬರೆದು ಕೊಟ್ಟಿಲ್ಲ. ಈಗ ನಾನು ಇದರಲ್ಲಿ ಫಸ್ಟ್ನೇ ಪ್ರಾಂಪ್ಟನ್ನು ಕಾಪಿ ಮಾಡಿಕೊಂಡು ಬ್ಯಾಗ್ ಬರ್ತಾ ಇದ್ದೀನಿ. ಗ್ರೋಕೆ ಟ್ಯಾಪ್ ಮಾಡ್ಕೊಂಡು ಇದು ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಈಗ ಇಲ್ಲಿ ಗ್ಯಾಲರಿ ಸಿಂಬಲ್ನ ಓಪನ್ ಮಾಡ್ಕೊಂಡು ಆದಮೇಲೆ ನಮ್ಮ ಇವಾಗ ಏನು ಇಮೇಜನ್ನು ಜನ್ರೇಟ್ ಮಾಡ್ಕೊಂಡ್ವಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ, ಡನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಮ್ಮದು ಪ್ರಾಂಪ್ಟ್ ಏನಿದೆ ಅಲ್ವಾ ಅದನ್ನು ಜಸ್ಟ್ ಇಲ್ಲಿ ಪೇಸ್ಟ್ ಮಾಡೋಣ. ನಾನೀಗ ಇಲ್ಲಿ ನಮ್ಮ ಇಮೇಜನ್ನು ಹಾಕಿಬಿಟ್ಟು ವಿಡಿಯೋ ಪ್ರಾಂಪ್ಟನ್ನು ಹಾಕಿ ಸೆಂಡ್ ಮಾಡಿದ್ದೀನಿ. ಮತ್ತು ನಮಗೆ 3 ರೀತಿಯ ಇಮೇಜನ್ನು ತೋರಿಸುತ್ತೆ ನಮಗೆ ಗ್ರೋಕೆ. ಈ 3 ಇಮೇಜಲ್ಲಿ ಯಾವುದಾದ್ರೂ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಾದ್ಮೇಲೆ ಇಲ್ಲೊಂದು ಆಪ್ಷನ್ ಬರುತ್ತೆ ಕೆಳಗೆ ವಿಡಿಯೋ ಅಂತ. ಜಸ್ಟ್ ಈ ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಆಪ್ಷನ್ಸ್ಗಳು ಬರುತ್ತೆ. ಇದರಲ್ಲಿ ಕೆಳಗೆ ಇದೆ ನೋಡಿ ನಾರ್ಮಲ್ ಅಂತ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾಗ ನಮಗೆ ವಿಡಿಯೋ ಜನ್ರೇಟ್ ಆಗಿ ಸಿಗುತ್ತೆ. ಸೇಮ್ ಟು ಸೇಮ್ ಇದೇ ಪ್ರೊಸೆಸ್ನಲ್ಲಿ ನಾವು ವಿಡಿಯೋನ ಜನ್ರೇಟ್ ಮಾಡಬೇಕಾಗಿರುತ್ತೆ. ಒಂದೇ ಇಮೇಜನ್ನು ಜನ್ರೇಟ್ ಮಾಡಿಕೊಂಡು ಬಾಕಿ ಎಲ್ಲ ವೀಡಿಯೋಸ್ನು ನಾವು ಜನ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈಗ ಒಂದು ವೀಡಿಯೋ ಜನ್ರೇಟ್ ಆಗಿ ಬಂದಮೇಲೆ ಅದರ ಎಂಡ್ ಪಾರ್ಟನ್ನು ಇಟ್ಕೊಂಡು ಮತ್ತೆ ನಾವು ನೆಕ್ಸ್ಟ್ ವೀಡಿಯೋನ ಜನ್ರೇಟ್ ಮಾಡ್ಕೊಳ್ಳೋದು. ಓಕೆನಾ, ನೋಡಿ ಈಗ ನಮ್ಮದು ವಿಡಿಯೋ ಜನ್ರೇಟ್ ಆಗಿ ಬಂದಿದೆ. ಇದ್ರ ವಾಯ್ಸ್ ಬಂದುಬಿಟ್ಟು ಮ್ಯೂಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಬಂದುಬಿಟ್ಟು ಈಗ ಏನು ಮಾಡಬೇಕಂದ್ರೆ ಇವಾಗ ನಮ್ಮ 2ನೇ ಪ್ರಾಂಪ್ಟ್ ಏನಿದೆ ಅಲ್ವಾ ಅದನ್ನು ಇಲ್ಲಿಂದ ಕಾಪಿ ಮಾಡಿಕೊಂಡು ChatGPTಯಿಂದ ವಿಡಿಯೋ ಪ್ರಾಂಪ್ಟನ್ನು ಈ ವಿಡಿಯೋ ಕೆಳಗಡೆ ಮತ್ತೆ ಪೇಸ್ಟ್ ಮಾಡಬೇಕು ನಾವು. ಈ ವಿಡಿಯೋ ಕೆಳಗಡೆ ಮತ್ತೆ ಪೇಸ್ಟ್ ಮಾಡೋದ್ರಿಂದ ನಮ್ಮದು ಸೆಕೆಂಡ್ ಸೀನ್ ಏನಿದೆ ಅಲ್ವಾ ಅದು ಜನ್ರೇಟ್ ಆಗಿ ಸಿಗುತ್ತೆ. ಸೇಮ್ ಟು ಸೇಮ್ ಇದೇ ಇದರಲ್ಲಿ ನಮಗೆ ಎಲ್ಲ ಸೀನ್ಗಳು ಜನ್ರೇಟ್ ಮಾಡಿ ತೊಗೊಳ್ಬೇಕು. ಹೇಗಂದರೆ ಈಗ 2ನೇ ಸೀನ್ ಏನಿದೆ ನಂದು ಅದು ಜನ್ರೇಟ್ ಆಗಿ ಸಿಕ್ಕಾದ್ಮೇಲೆ ನಾನು ಅದೇ ಅದ್ರ ಕೆಳಗಡೆ ಏನು ಪ್ರಾಂಪ್ಟ್ ಇರುತ್ತಲ್ವ ಅದನ್ನ ರಿಮೂವ್ ಮಾಡಿಕೊಂಡು 3ನೇ ಪ್ರಾಂಪ್ಟನ್ನು ಡೈರೆಕ್ಟಾಗಿ ಹಾಕಿ ಜನ್ರೇಟ್ ಮಾಡ್ಕೊಳ್ಳೋದು. ಯಾವುದೇ ರೀತಿ ಇಮೇಜನ್ನು ಅಪ್ಲೋಡ್ ಮಾಡಬೇಕಂತಿಲ್ಲ. ವಿಡಿಯೋ ಏನು ನಮ್ಮದು ಜನ್ರೇಟ್ ಆಗಿ ಸಿಕ್ಕಿರುತ್ತೆ, ಸಿಕ್ಕಿದ ತಕ್ಷಣವೇ ಮತ್ತೆ ನಾವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಇಲ್ಲಿ ಡೌನ್ಲೋಡ್ ಸಿಂಬಲ್ ಇದಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸಿಂಬಲ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ 3ನೇ ಇಮೇಜ್ ವಿಡಿಯೋ ಪ್ರಾಂಪ್ಟ್ ಏನಿರುತ್ತಲ್ವ ಅದನ್ನ ಇಲ್ಲಿಗೆ ನಾನು ಪೇಸ್ಟ್ ಮಾಡೋದು. ಈ ರೀತಿ ನಮಗೆ ಜನ್ರೇಟ್ ಆಗಿ ಸಿಗುತ್ತೆ. ಓಕೆನಾ, ಸೇಮ್ ಟು ಸೇಮ್ ಇದೇ ಪ್ರೊಸೆಸ್ನಲ್ಲಿ ನಾನು ಎಲ್ಲ ವೀಡಿಯೋಸ್ನು ಜನ್ರೇಟ್ ಮಾಡಿ ತೊಗೊಳ್ತೀನಿ. ಅದಾದಮೇಲೆ ನಿಮಗೆ ಎಡಿಟಿಂಗ್ ಯಾವ ರೀತಿ ಮಾಡೋದು, ವಾಯ್ಸ್ ಓವರ್ ಯಾವ ರೀತಿ ಮಾಡೋದು ಅಂತ ಡೀಟೇಲಾಗಿ ಹೇಳ್ಕೊಡ್ತೀನಿ. ಓಕೆನಾ, ಇಲ್ಲಿಂದ ಬ್ಯಾಕ್ ಹೋಗೋಣ ChatGPTಗೆ. ವಿಡಿಯೋ ಎಲ್ಲ ಜನ್ರೇಟ್ ಆಗಿ ಸಿಕ್ಕಿದೆ ಅಲ್ವಾ, ಇವಾಗ ನಮ್ಮದು ಸ್ಟೋರಿ ಏನಿದೆ ಅಲ್ವಾ ಇದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡು ಆದಮೇಲೆ ಇಲ್ಲಿಂದ ಸ್ಟೋರಿ ಏನಿದೆ ಅದನ್ನು ಕಾಪಿ ಮಾಡಿಕೊಂಡು ಬ್ಯಾಗ್ ಬಂದಿದ್ದೀನಿ. ಬ್ಯಾಗ್ ಬಂದುಬಿಟ್ಟು ಗೂಗಲ್ನ ಓಪನ್ ಮಾಡ್ಕೊಳ್ಳೋಣ. ಗೂಗಲ್ನ ಓಪನ್ ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ ಗೂಗಲ್ ಅಂತ ಟೈಪ್ ಮಾಡಿ. ಟೆಕ್ಸ್ಟ್ ಟು ಸ್ಪೀಚ್ ಇಲ್ಲಾಂದರೆ ಗೂಗಲ್ AI ಸ್ಟುಡಿಯೋ ಅಂತ ಸರ್ಚ್ ಮಾಡಿ. ಈಗ ಈ ರೀತಿ ಒಂದು ವೆಬ್ಸೈಟ್ ಕಾಣಿಸುತ್ತೆ ನೋಡಿ ನಿಮಗೆ. ಗೂಗಲ್ AI ಸ್ಟುಡಿಯೋ ಅಂತ ಸರ್ಚ್ ಮಾಡ್ಕೊಂಡಾಗ ಈ ರೀತಿ ಒಂದು ಇಂಟರ್ಫೇಸ್ ಕಾಣಿಸ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ಕಸ್ಟಮೈಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಸಿಂಗಲ್ ಸ್ಪೀಕರ್ ಆಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೆನ್ ಅಥವಾ ವುಮೆನ್ದು ವಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ನೀವು ನೋಡಿಕೊಂಡು ನೀವು ಮೆನ್ ಬೇಕಾದರೆ ಮೆನ್ ವಾಯ್ಸನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮದು ಸ್ಟೋರಿ ಏನಿದೆ ಅದನ್ನು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ರನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ದು ಜಸ್ಟ್ ಸೆಕೆಂಡಲ್ಲಿ ನಮ್ಮದು ವಾಯ್ಸ್ ಓವರ್ ಏನಾಗಿದೆ ಜನ್ರೇಟ್ ಆಗಿ ಸಿಗುತ್ತೆ. ಓಕೆನಾ, ಈಗ ವಾಯ್ಸ್ ಓವರ್ ಜನ್ರೇಟ್ ಆಗಿ ಸಿಕ್ಕಿದೆ. ಒಂದು ಸಣ್ಣ ಹಳ್ಳಿಯಲ್ಲಿ ಆರವ್ ಮತ್ತು ದಿಯಾ ಎಂಬ ಇಬ್ಬರು ಕುತೂಹಲಕರ ಸ್ನೇಹಿತರು ವಾಸಿಸುತ್ತಾರೆ. ಓಕೆನಾ, ನೋಡಿದ್ರಲ್ಲ ವಾಯ್ಸ್ ಓವರ್ ಯಾವ ರೀತಿ ಬಂದಿದೆ ಅಂತ. ಜಸ್ಟ್ ಈಗ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಡೌನ್ಲೋಡ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಅಗೇನ್ ಮೇಲೆ ಮಾಡಿದ್ರೆ ಇದು ಬಂದುಬಿಟ್ಟು ನಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ ವಾಯ್ಸ್ ಓವರ್. ಓಕೆನಾ, ಈಗ ಇಲ್ಲಿ ಎಡಿಟಿಂಗ್ ಅಂತ ಇನ್ಶಾರ್ಟ್ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ ನ್ಯೂವನ್ನು ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದೊಂದೇ ವೀಡಿಯೋ ಪಾರ್ಟ್ಸನ್ನು ನಾವು ಈ ರೀತಿ ಒಂದೊಂದೇ ವೀಡಿಯೋ ಪಾರ್ಟ್ಸನ್ನು ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಎಲ್ಲದನ್ನು ಆ್ಯಡ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 16:9 ರೇಷಿಯೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ವಾಯ್ಸ್ ಓವರ್ನ ಯಾವ ರೀತಿ ಆ್ಯಡ್ ಮಾಡೋದಂದರೆ ಆಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮ್ಯೂಸಿಕನ್ನು ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮದು ವಾಯ್ಸ್ ಓವರ್ ಇಲ್ಲಿ ಸಿಗುತ್ತೆ. ಓಕೆನಾ, ಈ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ವಾಯ್ಸ್ ಓವರ್ನ ಇಲ್ಲಿಗೆ ಆ್ಯಡ್ ಮಾಡೋಣ. ನಾನು ಇಲ್ಲಿ ವಾಯ್ಸ್ ಓವರ್ ಎಷ್ಟು ಲೆಂತ್ ಇದೆ ಅಷ್ಟು ಲೆಂತಿಯಾಗಿ ವೀಡಿಯೋನ ಜನ್ರೇಟ್ ಮಾಡ್ಕೊಂಡಿಲ್ಲ. ವೀಡಿಯೋನ ತುಂಬ ಕಮ್ಮಿ ಜನ್ರೇಟ್ ಮಾಡ್ಕೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕೆ ಅಂತ ಎಕ್ಸಾಂಪಲ್ಗೆ. ಈಗ ಹಾಕಿ ತೋರಿಸ್ತೀನಿ ನೋಡಿ ವಿಡಿಯೋ ಮತ್ತು ವಾಯ್ಸ್ ಓವರ್ ಯಾವ ರೀತಿ ಬಂದಿದೆ ಅಂತ. ಒಂದು ಸಣ್ಣ ಹಳ್ಳಿಯಲ್ಲಿ ಆರವ್ ಮತ್ತು ದಿಯಾ ಎಂಬ ಇಬ್ಬರು ಕುತೂಹಲಕರ ಸ್ನೇಹಿತರು ವಾಸಿಸುತ್ತಿದ್ದರು. ಒಂದು ದಿನ ಶಾಲೆಯಿಂದ ಮನೆಗೆ ಬರುತ್ತಿದ್ದಾಗ ಕಾಡಿನೊಳಗೆ ಹೊಳೆಯುವ ಬೆಳಕು ಕಾಣಿಸಿತು. ಅವರು ಧೈರ್ಯವಾಗಿ ಒಳಗೆ ಹೋಗಿ ಹಳೆಯ ಮರದ ಕೆಳಗೆ ಚಿನ್ನದ ಪೆಟ್ಟಿಗೆ ಕಂಡರು.
ಧೈರ್ಯವಿರುವ ಮಕ್ಕಳು ಮಾತ್ರ ತೆರೆಯಲಿ ಎಂಬ ಬರಹ ನೋಡಿ ಅದನ್ನು ತೆರೆಯಿದರು. ಒಳಗೆ ಒಂದು ನಕ್ಷೆ ಇತ್ತು. ನಕ್ಷೆ ತೋರಿಸಿದ ದಾರಿಯಲ್ಲಿ ನದಿ, ನೋಡಿದ್ರಲ್ಲ, ಇದೇ ರೀತಿ ಸೇಮ್ ಟು ಸೇಮ್ ಪ್ರೊಸೆಸಲ್ಲಿ ನೀವು ಕೂಡ ಜನರೇಟ್ ಮಾಡಿ ತೊಗೊಳ್ಬೋದು. ಓಕೆನಾ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲ್ಲ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ, ಮತ್ತೆ ಸಿಗೋಣ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.